6ನೇ ಪಾಯಿಂಟ್ನಲ್ಲಿ ಶೋಧ ಮುಂದುವರೆದಿದೆ. ಹಿಟಾಚಿ ಬಳಸಿ ಅಸ್ಥಿ ಪಂಜರಕ್ಕಾಗಿ ಶೋಧ. ಅನಾಮಿಕನ ಮನವಿಯ ಮೇರೆಗೆ ಮತ್ತಷ್ಟು ಕಾರ್ಯಾಚರಣೆಯನ್ನ ಮುಂದುವರೆಸಿದ್ದಾರೆ. ದೂರುದಾರನಿಂದ ಇನ್ನಷ್ಟು ಅಸ್ಥಿ ಪಂಜರ ಸಿಗುವ ಮಾಹಿತಿ ಸಿಕ್ಕಿದೆ. ಹಾಗಾಗಿ ಹಿಟಾಚಿ ಮೂಲಕ ಶೋಧ ಕಾರ್ಯ ಮುಂದುವರೆದಿದೆ. ಭಾರಿ ಮಳೆಯ ಮಧ್ಯೆ ಹಿಟಾಚಿ ಮೂಲಕ ಶೋಧ ಕಾರ್ಯ ನಡೀತಾ ಇದೆ. ಇನ್ನಷ್ಟು ಅಸ್ಥಿ ಪಂಜರ ಸಿಗುವ ಸಾಧ್ಯತೆ ಇದೆ ಅಂತ ಅನಾಮಿಕ ದೂರುದಾರ ವಿಶ್ವಾಸವನ್ನ ವ್ಯಕ್ತಪಡಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಮಿನಿ ಹಿಟಾಚಿಯ ಮೂಲಕ ಅಸ್ಥಿ ಪಂಜರ ಶೋಧ ಕಾರ್ಯ ಮುಂದುವರೆದಿದೆ. 6ನೇ ಪಾಯಿಂಟ್ನಲ್ಲಿಯೇ ಇನ್ನೂ ಕೂಡ ಶೋಧ ಕಾರ್ಯ ಮುಂದುವರೆದಿರೋದು. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್, ಈಗ ಜಾಯ್ನ್ ಆಗಿದ್ದಾರೆ. ಭರತ್, 6ನೇ ಪಾಯಿಂಟ್ ನಲ್ಲಿ ಹಾಗಾದ್ರೆ ಇನ್ನೂ ಶೋಧ ಕಂಪ್ಲೀಟ್ ಆಗಿಲ್ಲ, ಇನ್ನೂ ಮುಂದುವರೆದಿದೆಯಾ? ಹಿಟಾಚಿಯನ್ನ ಬಳಕೆ ಮಾಡಿಕೊಂಡು ಈಗ ಶೋಧ ಕಾರ್ಯ ಮುಂದುವರೆದಿದೆ ಅನ್ನುವಂತಹ ಮಾಹಿತಿಗಳೇನು ಬರ್ತಾ ಇದೆ. ಸೊ ಅದು ಅನಾಮಿಕ ದೂರುದಾರ ಮತ್ತಷ್ಟು ವಿಶ್ವಾಸ ವ್ಯಕ್ತಪಡಿಸಿದ್ದಾನೆ, ಇಲ್ಲ ಅಸ್ಥಿ ಪಂಜರ ಇನ್ನೂ ಕೂಡ ಇದೆ, ಹಾಗಾಗಿ ಶೋಧ ಮುಂದುವರಿಯಲಿ ಅಂತ. ಆ ಪ್ರಕಾರವೇ ಆಗ್ತಾ ಇದೆಯಾ? ವೀಣಾ, ಹೌದು. ಯಾಕಂದರೆ ಬೇರೆ ಬೇರೆ ಪ್ರೊಸೀಜರ್ಗಳಲ್ಲಿ ಮಾಡುವಂಥದ್ದು ರೀತಿಯಲ್ಲಿ ಈ ರೀತಿಯಾಗಿ ಇಲ್ಲಿ ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಅಲ್ಲಿ ಈಗಾಗಲೇ ಒಂದು ಸಾಕ್ಷ್ಯ ಸಿಕ್ಕಿದೆ, ಮೂಳೆಗಳು ಸಿಕ್ಕಿದೆ, ಪುರುಷನದ್ದು ಅನ್ನುವಂಥ ಮಾಹಿತಿ ಇದೆ. ಅದರ ಜೊತೆಗೆ ಅದನ್ನು ಫೊರೆನ್ಸಿಕ್ನವರು ಅದನ್ನು ಎಕ್ಸಾಮಿನೇಷನ್ ಕೂಡ ಮಾಡ್ತಾ ಇದ್ದಾರೆ. ಆ ಮಧ್ಯೆಯೂ ಕೂಡ ಆ ದೂರುದಾರ ಏನು ಹೇಳ್ತಾನೆ ಅನ್ನುವಂಥದ್ದನ್ನು ಬಹಳ ಗಮನ ಇಟ್ಟು ಕೇಳಬೇಕಾದಂಥ ಅಗತ್ಯತೆ ಮತ್ತು ಅನಿವಾರ್ಯತೆಗಳು ಆ ಟೀಮ್ಗೆ ಇರುವಂಥದ್ದು. ಹಾಗಾಗಿ ಆತ ಹೇಳಿದ ಜಾಗಗಳಲ್ಲಿ ಅಲ್ಲಿ ಸುತ್ತಮುತ್ತ, ಯಾಕಂದರೆ ಒಂದು ಮೂಳೆ ಅಲ್ಲಿ ಸಿಕ್ಕಿದೆ ಅಂದರೆ ಅದರ ಆ ದೇಹದ ಬೇರೆ ಭಾಗಗಳು ಎಲ್ಲಾದರೂ ಇರಬಹುದು ಅನ್ನುವಂಥದ್ದು ಒಂದು ಸಹಜವಾಗಿ ಉಳಿಯುವಂಥ ಪ್ರಶ್ನೆಯೂ ಕೂಡ ಹೌದು. ಅದರ ಜೊತೆಗೆ ಒಂದು ತನಿಖಾಧಿಕಾರಿಗಳ ತಂಡಕ್ಕೆ ಉಳಿಯುವಂಥ ಪ್ರಶ್ನೆಗಳು ಕೂಡ ಹೌದು. ನಾನು ಆ ಒಂದು ಜಾಗವನ್ನು ಕೂಡ ನಿಮಗೆ ತೋರಿಸುವಂಥ ಪ್ರಯತ್ನಗಳನ್ನು ಮಾಡ್ತೀನಿ. ಯಾಕಂದರೆ ಈಗ ಆ ಜಾಗದಲ್ಲಿ ಸದ್ಯಕ್ಕೆ ಒಂದು ಹಸಿರು ಪರದೆಯನ್ನು ಹಾಕಿದ್ದಾರೆ. ಮಾಧ್ಯಮಗಳು ಆ ಒಂದು ದೃಶ್ಯಗಳನ್ನು ತೋರಿಸದ ರೀತಿಯಲ್ಲಿ ಅಲ್ಲಿಗೆ ಒಂದು ಪರದೆಯನ್ನು ಹಾಕುವಂಥ ಕೆಲಸಗಳಾಗಿದೆ. ಯಾಕಂದರೆ ಅಲ್ಲಿ ಪರದೆಯನ್ನು ಅಳವಡಿಸುವ ಮೂಲಕ, ಹಸಿರು ಪರದೆಯನ್ನು ಒಂದು ಅಳವಡಿಸುವ ಮೂಲಕ ಅಲ್ಲಿ ಈಗ ಯಾವುದೇ ರೀತಿಯಾದಂಥ ದೃಶ್ಯಗಳು ನಮ್ಮ ಕ್ಯಾಮರಾ ಕಣ್ಣಿಗೆ ಕಾಣ್ತಾ ಇಲ್ಲ. ಆದರೆ ಒಂದು ದೂರದಲ್ಲಿ ಅಲ್ಲಿ ಒಂದು ಸ್ವಲ್ಪ ಜಾಗದಲ್ಲಿ ಸ್ಪೇಸ್ಗಳಲ್ಲಿ ಕಾಣುವಂಥದ್ದು JCBಯಲ್ಲಿ ಕೆಲಸ ಮಾಡ್ತಾ ಇದೆ. ಇನ್ನೂ ಕೂಡ ಹಿಟಾಚಿಯ ಕೆಲಸ ಮುಂದುವರೆದಿದೆ. ಅಂದರೆ ಅದನ್ನು ಬಹಳ ಆಳವಾಗಿ ಡಿಗ್ ಮಾಡುವಂಥದ್ದು ಮತ್ತು ಸುತ್ತಮುತ್ತಲಿನ ಜಾಗಗಳನ್ನು ಆತ ತೋರಿಸಿದನ್ನು 6 ಅಡಿ 6 ಅಗಲಗಳಲ್ಲಿ ಮಾತ್ರ ಮಾಡಿದರೆ ಅದನ್ನು ಇನ್ನು 15 ಫೀಟ್ಗೂ ಕೂಡ ತೆಗೆದುಕೊಂಡು ಹೋಗಬಹುದು. ಅದಕ್ಕಿಂತ ಹೆಚ್ಚು ಕೂಡ ಅಲ್ಲಿ ಡಿಗ್ ಮಾಡಬಹುದು. ಹೆಚ್ಚಿನ ಪ್ರಮಾಣದಲ್ಲಿ ಅದನ್ನು ಡಿಗ್ ಮಾಡುವಂಥ ಎಲ್ಲ ಪ್ರಯತ್ನಗಳು ಆಗ್ತಾ ಇರುವಂಥದ್ದು. ಹಾಗಾಗಿ ಸದ್ಯದ ಮಟ್ಟಿಗೆ ಅಲ್ಲಿ ಆ ಒಂದು ಪ್ರಕ್ರಿಯೆಗಳಾಗ್ತಾ ಇದೆ. ಅದರ ಜೊತೆಗೆ ಇದೆಲ್ಲ ಪ್ರಕ್ರಿಯೆಗಳು ಮುಗಿಲಿಕ್ಕೆ ಇನ್ನೂ ಕೂಡ ಒಂದಷ್ಟು ಸಮಯ ತೆಗೆದುಕೊಳ್ಳಬಹುದು. ಯಾಕಂದರೆ ಇಡೀ ಪ್ರಕರಣಕ್ಕೆ ಒಂದು ದಿಕ್ಕು ತೋರಿಸುವಂತಹ ವಿದ್ಯಮಾನ ಸ್ಪಾಟ್ ನಂಬರ್ 6ರಲ್ಲಿ ನಡೆದಿದೆ. ಸ್ಪಾಟ್ ನಂಬರ್ 6ರ ಈ ದಿಕ್ಕು ತೋರಿಸಬಲ್ಲ ವಿದ್ಯಮಾನ ಏನಿದೆ, ಆ ವಿದ್ಯಮಾನವನ್ನು ಬಹಳ ಕ್ಲಿಯರ್ ಆಗಿ ಅದನ್ನು ರೆಕಾರ್ಡ್ ಮಾಡುವಂಥ ಪ್ರಕ್ರಿಯೆಗಳು ನಡಿಬೇಕಾಗಿದೆ. ಹಾಗಾಗಿ ಆ ಒಂದು ಪ್ರಕ್ರಿಯೆಗಳ ಜೊತೆಗೆ ಅಲ್ಲಿ ಮತ್ತಷ್ಟು ಉತ್ಖನನಗಳು, ಎಲ್ಲಿಯವರೆಗೆ ಅನಾಮಿಕ ದೂರುದಾರ ಉತ್ಖನನ ಮಾಡಿ ಅಂತ ಹೇಳ್ತಾನೋ ಅಲ್ಲಿಯವರೆಗೂ ಕೂಡ ಉತ್ಖನನ ಮಾಡುವಂತಹ ಅಗತ್ಯತೆಗಳು, ಅನಿವಾರ್ಯತೆಗಳು ಖಂಡಿತವಾಗ್ಲೂ ಕೂಡ ಅವರಿಗಿದೆ. ಹಾಗಾಗಿ ಆ ಪ್ರಕ್ರಿಯೆಗಳಿಗೆ ಸದ್ಯ ಚಾಲನೆಯನ್ನು ಕೊಡಲಾಗಿದೆ. ಆ ಪ್ರಕ್ರಿಯೆಗಳು ನಡೀತಾ ಇದೆ. ಯಾಕೆ JCBಯನ್ನು ತಂದು ಅಲ್ಲಿ ಆ ಉತ್ಖನನದ ಪ್ರಕ್ರಿಯೆಗಳನ್ನು ನಡೆಸ್ತಾ ಇದ್ದಾರೆ ಅಂದರೆ ಮತ್ತೆ ನಿರಂತರವಾಗಿ ಅಲ್ಲಿ ಈ ರೀತಿಯಾಗಿ ಹೇಗೆ ಅಲ್ಲಿ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ರು, ಮ್ಯಾನ್ಯುವಲ್ ಪ್ರಕ್ರಿಯೆಗಳನ್ನು ಇದೇ ರೀತಿಯಾಗಿ ಮತ್ತೆ ಮಾಡಿಕೊಂಡು ಹೋಗಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹೆಚ್ಚಿನ ಸಂಖ್ಯೆಯ ಅಂದರೆ ಹೆಚ್ಚು ದೊಡ್ಡ ಪ್ರಮಾಣದಲ್ಲಿ ಆಳವಾದ ಗುಂಡಿಗಳನ್ನು ತೆಗೆಯುವಂತಹ ಅಗತ್ಯತೆಗಳಿರುವಂಥ ಅನಿವಾರ್ಯತೆಗಳಿರುವಂಥದ್ದು. ಆ ಎಲ್ಲ ಕಾರಣದಿಂದಾಗಿ ಈ ರೀತಿಯ ಪ್ರಕ್ರಿಯೆಗಳಿಗೆ ಸದ್ಯಕ್ಕೆ ಚಾಲನೆ ಕೊಡಲಾಗಿದೆ. ಹಿಟಾಚಿಯ ಮೂಲಕ ಆ ರೀತಿಯಾದಂತಹದನ್ನ ಪರಿಶೀಲನೆ ಮಾಡುವಂತ ಪ್ರಕ್ರಿಯೆಗಳು ನಡೀತಾ ಇರುವಂಥದ್ದು. ಎಸ್ ಭರತ್, ಈಗ ಆಗ್ತಾ ಇರುವಂತಹ ಕೆಲಸಗಳನ್ನ ನೋಡ್ತಾ ಹೋದ್ರೆ, ಅವರ ಚಲನವಲನಗಳನ್ನ ಗಮನಿಸ್ತಾ ಹೋದ್ರೆ ಬಹುಶಃ ಇನ್ನೂ ಕೂಡ ಸ್ವಲ್ಪ ಹೊತ್ತು ಪಾಯಿಂಟ್ ನಂಬರ್ 6ನಲ್ಲಿಯೇ ಈ ಕೆಲಸ ಕಾರ್ಯಗಳಾಗುತ್ತೆ ಅಂತ ಅನ್ಸುತ್ತೆ. ಸೊ ಆದ್ರೆ ಇನ್ನೊಂದು ಪಾಯಿಂಟ್ ಇವತ್ತು ಅಗಿಯಬಹುದು. ಇಲ್ಲದೆ ಹೋದ್ರೆ ಪಾಯಿಂಟ್ ನಂಬರ್ 6 ಒಂದೇ ಒಂದು ಜಾಗದಲ್ಲಿ ಮಾತ್ರ ಈ ಶೋಧ ಕಾರ್ಯ ಮುಗಿಬಹುದು ಅಂತ ಅನ್ಸುತ್ತೆ ಇವತ್ತು.
ಅಲ್ಲ, ನಮಗೆ ಅದೇ ಸದ್ಯಕ್ಕೆ ಬಂದ ಮಾಹಿತಿ ಪ್ರಕಾರ ಮತ್ತೊಂದು ಪ್ಲೇಸ್ಗೆ ಅವರು ಬೇಗನೆ ಮೂವ್ ಆಗುವಂತ ಸಾಧ್ಯತೆಗಳು ಕಡಿಮೆ ಇದೆ. ಯಾಕಂದ್ರೆ ನೋಡ್ಬೋದು ನೀವು ಅಲ್ಲಿ ಒಂದು ಕ್ರೈಮ್ ಸೀನ್ ಅನ್ನ ನಾವು ನೋಡ್ಬೋದು. ಒಂದು ಹತ್ಯೆಯಾದ ಜಾಗದಲ್ಲಿ ಅಥವಾ ಕೊಲೆಯಾದ ಜಾಗದಲ್ಲಿ ಒಂದು ಕ್ರೈಮ್ ಸೀನ್ ಅನ್ನ ಸಂರಕ್ಷಿಸುವ ಪ್ರಕ್ರಿಯೆಗಳು ಯಾವ ರೀತಿಯಾಗಿ ನಡೆಯುತ್ತೋ ಅದೇ ಮಾದರಿಯ ಪ್ರಕ್ರಿಯೆಗಳು ಇಲ್ಲಿ ಅನ್ವಯ ಆಗ್ತಾ ಇದೆ ಮತ್ತು ಇಲ್ಲಿ ಅದನ್ನು ಪಾಲನೆ ಮಾಡುವಂತದ್ದು ಕೂಡ ಆಗ್ತಾ ಇದೆ. ಅಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಇಂತಹ ಸಂದರ್ಭಗಳಲ್ಲಿ ಮತ್ತು ಇಂತಹ ಘಟನೆಗಳ ಸಂದರ್ಭಗಳಲ್ಲಿ ಅದನ್ನ ಉಳಿಸಿಕೊಳ್ಳುವಂಥದ್ದು ಬಹಳ ಇಂಪಾರ್ಟೆಂಟ್. ಮುಂದೆ ಹೋದಾಗ ಮತ್ತೊಂದು ಸಿಗುತ್ತೋ ಅನ್ನುವಂಥದ್ದು ಎರಡನೇ ಪ್ರಶ್ನೆ. ಸಿಗಲೂಬಹುದು, ಸಿಗದೆ ಇರಲೂಬಹುದು. ಆದರೆ ಸಿಕ್ಕ ಸಾಕ್ಷ್ಯಗಳು ಇಡೀ ಪ್ರಕರಣದ ದಿಕ್ಕನ್ನ ಚೇಂಜ್ ಮಾಡಬಹುದು. ಹಾಗಾಗಿ ಈಗ ಈ ಜಾಗವನ್ನ ಬಹಳ ಇಂಪಾರ್ಟೆಂಟ್ ಆಗಿ ಅವರ ಪ್ರೊಸೀಜರ್ಗಳಲ್ಲಿ ಯಾವುದೇ ಲ್ಯಾಬ್ಸ್ಗಳಾಗದಂತೆ ಅದನ್ನ ಸಂಗ್ರಹಿಸಿಡುವ ಕೆಲಸಗಳನ್ನ ಮಾಡ್ತಾರೆ. ಈಗ ಗ್ರೀನ್ ಪರದೆಯನ್ನು ಹಾಕಿರುವಂಥದ್ದು ಕೂಡ ಅದೇ. ಯಾಕಂದ್ರೆ ಇಂತಹ ಪ್ರಕ್ರಿಯೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಈಗ ಈ ರೀತಿಯಾಗಿ ಪರದೆಗಳನ್ನು ಅಳವಡಿಸಿ ಅದರ ಒಳಗಿನ ಗೌಪ್ಯತೆಗಳನ್ನ ಕಾಯ್ದುಕೊಳ್ಳಬೇಕು ಅನ್ನುವಂಥದ್ದು ನಿಯಮಗಳಲ್ಲಿ ಇದೆ. ಆ ನಿಯಮಗಳ ಅನುಸಾರವಾಗಿ ಆ ಒಂದು ಪ್ರೊಸೀಜರ್ಗಳನ್ನ ಮಾಡ್ತಾ ಇದ್ದಾರೆ. ಆಗಿಂದ ನಡೀತಾ ಇದ್ದಂಥ ಘಟನೆ ಒಂದು ಪಾರ್ಟ್ ಆದ್ರೆ ಈಗ ನಡೀತಾ ಇರುವಂತ ಘಟನೆ ಇನ್ನೊಂದು ಪಾರ್ಟ್. ಈಗಿನ ಘಟನೆಗಳಲ್ಲಿ ಬಹಳ ಕ್ಲಿಯರ್ ಆಗಿ ಅಲ್ಲಿ ಅದನ್ನ ಮಾಡುವಂಥದ್ದು ನೀವು ಕಾಣಬಹುದು. ಯಾವುದೇ ರೀತಿಯಾದಂಥ ಪ್ರೊಸೀಜರ್ಗಳನ್ನ ಪಾಲನೆ ಮಾಡುವಂಥದ್ದು ಏನೆಲ್ಲ ನಿಯಮಗಳು ಹೇಳುತ್ತೋ ಆ ನಿಯಮಗಳನ್ನ ಈ ಘಟನೆಯಲ್ಲಿ ಪರ್ಟಿಕ್ಯುಲರಿ ಬಹುಶಃ ಅನೇಕ ಹಸಿ ಹತ್ಯೆಗಳ ಬಗ್ಗೆ ಇನ್ವೆಸ್ಟಿಗೇಷನ್ಗಳಲ್ಲಿ ಬೇರೆ ನಿಯಮಗಳಿರುತ್ತೆ. ಕೆಲವೊಂದು ಘಟನೆಗಳಲ್ಲಿ 2-3 ವರ್ಷಗಳ ಹಿಂದೆ ಹೂತ ಹೆಣಗಳನ್ನು ಹೊರಗಡೆ ತೆಗೆಯುವಾಗ ಒಂದು ನಿಯಮಗಳಿರುತ್ತೆ. ಆದರೆ ಇದು 16 ವರ್ಷಗಳ ಹಿಂದಿನ ವಿದ್ಯಮಾನ. 16 ವರ್ಷಗಳ ಹಿಂದಿನ ವಿದ್ಯಮಾನದಲ್ಲಿ ಸಿಕ್ಕಿರುವಂತ ಏಕೈಕ ಸಾಕ್ಷ್ಯ ಅಂದ್ರೆ ಅದು ಮೂಳೆಗಳಷ್ಟೇ. ಹಾಗಾಗಿ ಮೂಳೆಗಳಿಂದ ಮುಂದೇನಾಗುತ್ತೆ ಅನ್ನುವಂಥದ್ದು ವೈಜ್ಞಾನಿಕವಾದ ವೈಜ್ಞಾನಿಕ ಸಾಕ್ಷ್ಯಗಳ ಹೊರತಾಗಿ ಅಲ್ಲಿನ ಘಟನಾ ಸ್ಥಳವನ್ನು ಸಂರಕ್ಷಿಸುವುದು, ಘಟನಾ ಸ್ಥಳಗಳಲ್ಲಿ ಇರುವಂತಹ ಜಾಗಗಳಲ್ಲಿ ಭದ್ರತೆಗಳನ್ನು ಕೊಡುವಂಥದ್ದು, ಘಟನಾ ಸ್ಥಳದಲ್ಲಿರುವಂತಹ ಅಷ್ಟೂ ವಿದ್ಯಮಾನಗಳನ್ನ ದಾಖಲೀಕರಣ ಮಾಡುವಂತಹ ಪ್ರಕ್ರಿಯೆಗಳೇನಿದೆ ಆ ಪ್ರಕ್ರಿಯೆಗಳು ಬಹಳ ನಿಖರವಾಗಿ ಮತ್ತು ಬಹಳ ಅರ್ಥಪೂರ್ಣವಾಗಿ ಮತ್ತು ಕಾನೂನುಬದ್ಧವಾಗಿ ನಡಿಬೇಕು. ಇದು ಬೇರೆ ಬೇರೆ ವಿಶ್ಲೇಷಣೆಗಳ ಹೊರತಾಗಿ ಅದು ಕಾನೂನುಬದ್ಧವಾಗಿ ನಡಿಬೇಕು. ನಾಳೆ ಕೋರ್ಟ್ಗೆ ಈ ಪ್ರಕರಣ ಹೋಯ್ತು ಅನ್ನುವಂಥ ಸಂದರ್ಭಗಳಲ್ಲಿ ಚಾರ್ಜ್ ಶೀಟ್ ಸಲ್ಲಿಕೆಯಾಗುತ್ತೆ. ಕೋರ್ಟ್ಗಳಲ್ಲಿ ಅದರ ಟ್ರಯಲ್ಗಳಾಗುವಂಥ ಸಂದರ್ಭದಲ್ಲಿ ಪ್ರಾಸಿಕ್ಯೂಷನ್ ಸಂಬಂಧಪಟ್ಟಂತೆ ಅದರ ಅಷ್ಟು ಘಟನಾವಳಿಗಳನ್ನು ಮತ್ತೆ ರೀಕ್ರಿಯೇಟ್ ಮಾಡುವಂಥದ್ದು ನಡೆಯುತ್ತೆ. ಆ ಎಲ್ಲ ಸಂದರ್ಭಗಳಲ್ಲಿ ಈ ಒಂದು ಪ್ರಕ್ರಿಯೆ ಈಗ ನಡೀತಾ ಇರುವಂತಹ ಪ್ರಕ್ರಿಯೆಗಳಲ್ಲಿ ಯಾವುದೇ ಲ್ಯಾಪ್ಸ್ಗಳು ಖಂಡಿತವಾಗ್ಲೂ ಕೂಡ ಆಗಲೇಬಾರದು. ಹಾಗಾಗಿ ಇದನ್ನ ಮಾಡುವಂಥ ಪ್ರಕ್ರಿಯೆಗಳಲ್ಲಿ ಅವರು ನಿರತರಾಗಿದ್ದಾರೆ. ಇನ್ನೂ ಕೂಡ ಅಲ್ಲಿ ಒಂದಷ್ಟು ಸಿಬ್ಬಂದಿ ನಮಗೆ ಕಾಣ್ತಾ ಇದ್ದಾರೆ. ಆ ಸಿಬ್ಬಂದಿ ಆ ಪ್ರಕ್ರಿಯೆಗಳನ್ನ ನಡೆಸ್ತಾ ಇರುವಂತದ್ದನ್ನ ಕೂಡ ನೀವು ಕಾಣಬಹುದು. ಎಸ್ ಥ್ಯಾಂಕ್ ಯು ಭರತ್ ತಮ್ಮ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.